ನನ್ನ ಒಡೆಯನು ರಕ್ಷಕನ ಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿ ಬಂದಂಥ ನಿಮ್ಮೆಲ್ಲರನ್ನು ಕೂಡ ಹೊಂದಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಂದಲ್ಲಿ ನಮ್ಮ ಬಲಗನ ಮೇಲೆ ಕೆತ್ತನೆ ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯ ಸಂದೇಶದ ಕಡೆಗೆ ಹೋಗೋಣ. ಅದ್ಭುತವಾಗಿ ವಾರವೆಲ್ಲ ದೇವರು ನಮ್ಮನ್ನು ನಡೆಸಿದ ವಿಧಾನಕ್ಕಾಗಿ ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ನೇರವಾಗಿ ವಾಕ್ಯ ಸಂದೇಶದ ಕಡೆಗೆ ಹೋಗೋಣ. ಹೋದ ವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಏನಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಯಾವ ವಿಷಯದ ಕುರಿತಾಗಿ ಮಾತಾಡಿದ್ರಿ? ಯಾವ ವಿಷಯ ಇತ್ತು ರೀ? ಮರೆತು ಬಿಟ್ಟಿದ್ರೆ ಮರೆಯೋದ್ರಲ್ಲಿ ನಿಸ್ಸೀಮರಾಗಿಬಿಟ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮುಖ್ಯವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥ ಸಂಗತಿಗಳನ್ನು ನಾವು ಮರೆಯಲಾರದೆ ಅವು ನಮ್ಮ ಜೀವಿತದಲ್ಲಿ, ಆತ್ಮೀಯತೆಯ ಜೀವಿತದಲ್ಲಿ ತುಂಬ ಪ್ರಾಮುಖ್ಯ ಎಂಬುದಾಗಿ ನೆನೆಸಿ ವಾಕ್ಯದ ಅಡಿಯಲ್ಲಿ ನಮ್ಮ ಜೀವಿತಗಳನ್ನು ನಾವು ಕಟ್ಟಿಕೊಳ್ಳುವವರಾಗಿ ಇರಬೇಕು. ಮುಖ್ಯವಾಗಿ ನಾವು ನೋಡಿದಂಥವರಾಗಿದ್ದೇವೆ. ಈ ಲೋಕದಲ್ಲಿ ನಾವು ದೇವರನ್ನು ನಂಬಿದವರಾಗಿದ್ದೇವೆ. ದೇವರನ್ನು ನಂಬಿದ ಕಾರಣಕ್ಕಾಗಿ, ದೇವರ ಮಕ್ಕಳಾಗಿ ನಾವು ಜೀವಿಸ್ತಾ ಇರುವ ಕಾರಣಕ್ಕಾಗಿ ನಮಗಿರುವಂಥ ಪಾಲಾದರೂ ಏನು, ನಮಗಿರುವಂಥ ಸ್ವಾಸ್ಥ್ಯವಾದರೂ ಏನು, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಬಾಧ್ಯತೆಗಳಾದರೂ ಏನು ಎನ್ನುವಂಥ ಸಂಗತಿಗಳನ್ನು ನಾವು ಧ್ಯಾನ ಮಾಡಿದೆವು. ಮೊದಲನೇದಾಗಿ ನಾವು ನೋಡಿದಂಥವರಾಗಿದ್ವಿ. ಯಾವ ವಿಷಯದ ಕುರಿತಾಗಿ? ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಪರಲೋಕಕ್ಕೆ ಸಂಬಂಧಪಟ್ಟಂಥವರು ಆಗಿದ್ದೇವೆ ಎಂಬುದಾಗಿ, ಪರಲೋಕದಲ್ಲಿ ಪಾಲುಗಾರರಾಗಿ ಇರುವುದಕ್ಕಾಗಿ, ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡಿದಂಥವರಾಗಿದ್ದೇವೆ. ಆ ಭಾಗ್ಯ ಯಾರಿಗೆ ಇರುವಂಥದ್ದಾಗಿದೆ? ಆ ಸ್ವಾಸ್ಥ್ಯ, ಪರಲೋಕದ ಸ್ವಾಸ್ಥ್ಯ ಎನ್ನುವಂಥದ್ದು ಯಾರಿಗಿರುವಂಥದ್ದಾಗಿದೆ ರೀ? ದೇವರನ್ನು ನಂಬಿದಂಥ ಮಕ್ಕಳಿಗೆ. ಅದು ನಂಬಲಾರದವರಿಗೆ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನೆ ಒಂದು ಹಾಡನ್ನು ಬರಲಿಕ್ಕೆ ದೇವರು ಪ್ರೇರೇಪಣೆ ಕೊಟ್ಟರು. ಆ ಹಾಡಿನಲ್ಲಿ ಈ ರೀತಿಯಾಗಿ ಇರುತ್ತೆ ಒಂದು ಲೈನ್. ಏನಂತ ಹೇಳಂತಂದರೆ, ಬಂದೇ ಬರುವೆ ನೀ యేసయ్య, ತಂದೆ ತರುವೆ ನೀ ಫಲವಯ್ಯ. ಬಂದೇ ಬರುವೆ ನೀ యేసయ్య, ತಂದೆ ತರುವೆ ನೀ ಫಲವಯ್ಯ. ಪ್ರತಿಯೊಬ್ಬರ ನಡುವಳಿಕೆಗೆ ಪ್ರತಿಫಲವ ನೀ ಕೊಡುವೆ ಅಯ್ಯ. ಪ್ರತಿಯೊಬ್ಬರ ನಡುವಳಿಕೆಗೆ ಪ್ರತಿಫಲವ ನೀ ಕೊಡುವೆ ಅಯ್ಯ. ಬಂದೇ ಬರುವೆ ನೀ యేసయ్య, ತಂದೆ ತರುವೆ ನೀ ಫಲವಯ್ಯ. ಮೇಘದಲ್ಲಿ ನೀನು ಬಾರುವೆ, ದೂತ ಸೈನ್ಯ ಸಮೇತ ಕಾಣುವೆ. ಮೇಘದಲ್ಲಿ ನೀನು ಬಾರುವೆ, ದೂತ ಸೈನ್ಯ ಸಮೇತ ಕಾಣುವೆ. ಎಲ್ಲರೂ ನಿನ್ನ ನೋಡುವರು, ಎದೆ ಬಡೆದು ಕೊಳ್ಳುವರು. ಈ ರೀತಿಯಾಗಿ ಬರ್ತಾ ಅಲ್ಲಿ ಮುಂದೆ ಒಂದು ಚರಣ ದೇವರು ಬರಲಿಕ್ಕೆ ಸಹಾಯ ಮಾಡಿದರು. ನಂಬಿದವರೆಲ್ಲ ಸ್ವರ್ಗ ಸೇರುವರು, ಸಮಾಧಾನ ವಿಶ್ರಾಂತಿ ಹೊಂದುವರು, ಜೀವ ಪುಸ್ತಕದಲ್ಲಿ ಹೆಸರು ಕಾಣುವರು, ಬಂಗಾರ ಬಿಡಾರ ಪಡೆಯುವರು ಎಂಬುದಾಗಿ. ನಿರೀಕ್ಷಿಸಿ ನಿನ್ನ ಅಂದರೆ ದೇವರನ್ನು ಕಾಯುವವರು ಆಶಾಭಂಗ ಎಂದೂ ಪಡರು, ಅವರವರ ಬಹುಮಾನ ಹೊಂದುವರು, ಹರ್ಷಿಸಿ ಆನಂದಿಸುವರು. ನಂಬದವರೆಲ್ಲ ನರಕದ ಪಾಲಾಗುವರು, ನಿತ್ಯ ಯಾತನೆ ಗೋಳಾಟದಲ್ಲಿರುವವರು ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವರು, ನಿತ್ಯ ಮರಣ ಕತ್ತಲೆಯನ್ನು ಅನುಭವಿಸುವರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಂಗತಿ ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ನಾವು ಪರಲೋಕಕ್ಕೆ ಬಾಧ್ಯಸ್ಥರಾದಂಥವರಾಗಿದ್ದೇವೆ. ದೇವರು ಬರಲಿಕ್ಕಿದ್ದಾನೆ, ಆತನು ಪ್ರತಿಫಲವನ್ನು ತರಲಿಕ್ಕಿದ್ದಾನೆ, ತನ್ನ ನಂಬಿದಂಥ ಮಕ್ಕಳಿಗೆ ಆತನು ಸ್ವಾಸ್ಥ್ಯವನ್ನು ಕೊಡಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಾವು ಪರಲೋಕ ಸಂಬಂಧವಾಗಿರ್ತಕ್ಕಂಥ ಕರೆಗೆ ಓಗೊಟ್ಟು ಜೀವಿಸುವಂಥವರಾಗಿ ಇದ್ದಂಥವರಾಗಿದ್ದೇವೆ. ಮೊದಲನೇದಾಗಿ ಪರಲೋಕಕ್ಕೆ ಸ್ವಾಸ್ಥ್ಯವುಳ್ಳವರಾಗಿ ನಾವು ಜೀವಿಸುವಂಥವರಾಗಿದ್ದೇವೆ. ಎರಡನೇದಾಗಿ ನಮ್ಮ ಪಾಲನ್ನು ನಾವು ನೋಡುವಾಗ ದೇವರ ಸ್ವಭಾವವುಳ್ಳವರಾಗಿ, ದೇವರ ಒಂದು ಸ್ವರೂಪದಲ್ಲಿ ಇರುವುದಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಯಾವ ಸ್ವರೂಪ ಅಂತ ಹೇಳುತ್ತೆ ವಾಕ್ಯ?
ದೇವ ಸ್ವರೂಪ. ದೇವರನ್ನು ನಂಬಿದ ಮಕ್ಕಳಲ್ಲಿ ದೇವರ ಆತ್ಮನು ಬಂದು ಏನು ಮಾಡ್ತಾನೆ, ವಾಸ ಮಾಡ್ತಾನೆ. ಅವರು ದೇವರಿಗೆ ಆಲಯವಾಗಿ ಅವರು ಪ್ರಕಾಶಿಸುವಂಥ ವ್ಯಕ್ತಿಗಳಾಗಿ, ಮಕ್ಕಳಾಗಿ, ಈ ಲೋಕದಲ್ಲಿ ನೀತಿವಂತರಾಗಿ, ಸತ್ಯವಂತರಾಗಿ, ದೇವರನ್ನು ಆರಾಧಿಸುವಂಥ ಒಂದು ಗುಂಪಾಗಿ, ಹಿಂಡಾಗಿ, ದೇವ ಜನರಾಗಿ, ಸ್ವಕೀಯ ಪ್ರಜೆಗಳಾಗಿ, ದೇವರ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಜೀವಿಸುವವರಾಗಿರ್ತಾರೆ ಪ್ರಿಯರೇ. ಯಾರಂತೆ? ದೇವರ ಸ್ವಭಾವದಲ್ಲಿ ಪಾಲುಗಾರರಾಗುವುದಕ್ಕಾಗಿ ಕರೆಯಲ್ಪಟ್ಟಂಥ ನಾನು ನೀವುಗಳು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ 2 ಸಂಗತಿಗಳನ್ನು ಓದುವ ನಾವು ಧ್ಯಾನ ಮಾಡಿದ್ದೇವೆ. ಈ ಸಮಯದಲ್ಲಿ 3ನೇದಾಗಿ ನಾವು ನೋಡೋಣ, ದೇವರನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮಗಿರ್ತಕ್ಕಂಥ ಪಾಲು, ನಮಗಿರುವಂಥ ಸ್ವಾಸ್ಥ್ಯ, ನಮಗಿರುವಂಥ ಬಾಧ್ಯತೆ ಯಾವುದು ಏನು ಎಂಬುದಾಗಿ. ಹಲ್ಲೆಲೂಯಾ. 3ನೇದಾಗಿ ಈ ಸಮಯದಲ್ಲಿ ನೀವು ಸತ್ಯವೇದ ಪುಸ್ತಕದಲ್ಲಿ 1 ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನು ಓದಿಕೊಳ್ಳೋಣ. 2 ಅಂಶಗಳ ಧ್ಯಾನ ಮಾಡಿದ್ರು ಓದುವರ. ಹಲ್ಲೆಲೂಯಾ. ಮರೆತೇ ಬಿಟ್ಟಿರಿ. ಬಾಡಿ ಪ್ರೆಸೆಂಟ್, ಮೈಂಡ್ ಆಬ್ಸೆಂಟ್ ಆದಂಗೆ ಆಗಿದೆ. ಹಲ್ಲೆಲೂಯಾ. ನೀವು ಇಲ್ಲಿರ್ತೀರಿ, ಆದರೆ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಇರುತ್ತೆ. ನೀವು ಇಲ್ಲಿರ್ತೀರಿ, ಆದರೆ ನಿಮ್ಮ ಮನಸ್ಸು ದೇವರ ವಾಕ್ಯದ ಕಡೆಗೆ ನೀವು ಸ್ಥಿರವಾಗಿ ಕೇಳೋದಕ್ಕೆ ಆಸಕ್ತಿ ಉಳ್ಳವರಾಗಿ ಇರ್ತಾ ಇಲ್ಲ. ಹಲ್ಲೆಲೂಯಾ. ವಾಕ್ಯವನ್ನು ಕೇಳೋದನ್ನು ಗ್ರಹಿಸಿಕೊಂಡು ಯಾವಾಗ ಈ ಒಂದು ಕ್ವಶನ್ ಕೇಳ್ತಾರೆ ಅಂದ ತಕ್ಷಣ ಆನ್ಸರ್ ಯಾವಾಗ ನಾವು ಟಕ್ಕನೆ ಹೇಳ್ಬೇಕನ್ನುವಂಥ ಒಂದು ಏನಂತ ಹೇಳ್ತೀವಿ, ಒಂದು ಉತ್ಸಾಹದಲ್ಲಿ ನೀವು ಇರುವವರಾಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 3ನೇದಾಗಿ ನಾವು ಈ ಸಮಯದಲ್ಲಿ ನಾವು ನೋಡೋಣ. 4ನೇ 13ನೇ ವಚನ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಯಾವೊಂದು ಪಾಲಂತೆ? ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವಂತೆ. ಹಲ್ಲೆಲೂಯಾ. ನಮಗಿರುವಂಥ ಪಾಲು ಏನ್ರಿ? ದೇವರ ಶ್ರಮೆಯಲ್ಲಿ, ಕ್ರಿಸ್ತನ ಶ್ರಮೆಗಳಲ್ಲಿ ಪಾಲುಗಾರರಾಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಂಥವರಾಗಿದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಒಂದು ಪಾಲಿನಲ್ಲಿ ನಾವು ಇರುವಾಗ ನಾವು ಸಂತೋಷ ಪಡುವವರಾಗಬೇಕು. ನಮಗೆ ನಿಂದೆಗಳು ಬರುವಾಗ, ನಮ್ಮ ಮೇಲೆ ತಪ್ಪು ಕೆಟ್ಟ ಅಭಿಪ್ರಾಯಗಳನ್ನು ಜನರು ಹಾಕುವಾಗ, ನಮ್ಮ ಮೇಲೆ ಭಯಂಕರವಾಗಿರ್ತಕ್ಕಂಥ ಸುಳ್ಳುಗಳನ್ನು ಓರಿಸುವಾಗ, ದೇವರ ಮಕ್ಕಳಾದಂಥ ನಾವು ಸಂಪೂರ್ಣವಾಗಿ ಸಂತೋಷದಿಂದ ಸ್ವೀಕರಿಸುವವರಾಗಬೇಕು. ಅದರ ಕುರಿತಾಗಿ ನಾವು ಮತ್ತೊಮ್ಮೆ ಬರೆಸುವಾರ್ಥ 5ನೇ ಅಧ್ಯಾಯ 11-12 ವಚನಗಳನ್ನು ನಾವು ನೋಡುವಾಗ ಏಸಪ್ಪ ಈ ರೀತಿಯಾಗಿ ಹೇಳ್ತಾರೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ಹಿಂಸೆಪಡಿಸಿ, ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಓರಿಸಿದರೆ ನೀವು ಧನ್ಯರು. ಯಾರ ನಿಮಿತ್ತವಾಗಿ ಅಂತೆ? ಯೇಸು ಕ್ರಿಸ್ತನ ನಿಮಿತ್ತವಾಗಿ. ದೇವರು ನಂಬಿದ ಸಲುವಾಗಿ ನಿಮ್ಮನ್ನು ಅಕ್ಕಪಕ್ಕದವರು, ನಿಮ್ಮ ಕುಟುಂಬದವರು, ನಿಮ್ಮ ಸಂಬಂಧಿಕರು, ನಿಮ್ಮ ನೆರೆಹೊರೆಯವರು, ನಿಮ್ಮ ಊರಿನವರು ನಿಮಗೆ ಏನೆಲ್ಲ ಮಾತುಗಳನ್ನು ಮಾತಾಡ್ತಾರೆ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಆ ರೀತಿಯಾಗಿ ಆಗುತ್ತಂತೇಳಿ ದೇವರು ಯಾವಾಗಲೂ ಮುಂದೆ ಬರೆಸಿಟ್ಟಿದ್ದಾನೆ. ಹಲ್ಲೆಲೂಯಾ. ಅದರಲ್ಲಿ ನಾವು ಪಾಲುಗಾರರಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಅದರಲ್ಲಿ ನಾವು ಬಾಧ್ಯತೆಯನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಕ್ರಿಸ್ತನ ಶ್ರಮೆಗಳಲ್ಲಿ ನಾವು ಪಾಲುಗಾರರಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಏನಂತ ಹೇಳಂದರೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸ್ತಾರೆ, ಹಿಂಸೆ ಪಡಿಸ್ತಾರೆ, ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ನಿಮ್ಮ ಮೇಲೆ ಓರಿಸ್ತಾರೆ. ಆದರೂ ನೀವೇನು ಮಾಡಬಾರ್ದು? ಭಯಪಡಬಾರ್ದು, ಹಿಂಜಾರಿ ಹೋಗಬಾರ್ದು. ಆದರೆ ನೀವು ಹೆಂಗಿರ್ಬೇಕಂತೆ? ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಪರಲೋಕದಲ್ಲಿ ನಿಮಗೆ ಬಹಳ ಏನಂತ ಹೇಳುತ್ತೆ ವಾಕ್ಯ? ಫಲ ಎನ್ನುವಂಥದ್ದು ಸಿಗುತ್ತೆ. ಎಲ್ಲಿ ಫಲ ಸಿಗುತ್ತೆ ರೀ? ಪರಲೋಕದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಜನರಿಗೆ ಇಲ್ಲಿ ಮಾತ್ರ ಗೊತ್ತು. ಅವ್ರಿಗೆ ಏನಂತಾರೆ? 3 ದಿನ ಜಾತ್ರೆಗೆ ಬಂದಿವಿ, ಜಾತ್ರೆ ಮುಗಿಸ್ಕೊಂಡು ನಾವು ಹೋಗ್ಬೇಕು, ಇರೋದ್ರೊಳಗಡೆ ನಾವು ಏನಾಗಬೇಕು? ಮೆರಿಬೇಕು, ಉರಿಬೇಕು, ಏನೆಲ್ಲ ಮಾಡೋದಿದೆ ಲೋಕದಲ್ಲಿ ಅದೆಲ್ಲ ಮಾಡಿ ನಾವು ಮುಗಿಸ್ಬೇಕಂತೇಳಿ. ಹಲ್ಲೆಲೂಯಾ. ಆದರೆ ಮುಂದೆ ಏನಾಗುತ್ತೆ ಅವರಿಗೆ ಗೊತ್ತಿಲ್ಲ. ಈ ಲೋಕ ಬಿಟ್ಟು ಹೋದ ಮೇಲೆ ಇರತಕ್ಕಂಥ ಜೀವಿತ ಏನೆಂಬುದಾಗಿ ಅವರಿಗೆ ಗೊತ್ತಿಲ್ಲ. ಅದಕ್ಕಾಗಿ ದೇವರು ಅದನ್ನು ತಿಳಿಸುವುದಕ್ಕಾಗಿ ಸ್ವತಃ ದೇವರೇ ನರ ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದು ಪರಲೋಕದ ಕುರಿತಾಗಿ ಆತನೇನು ಮಾಡಿದರೆ ಅನೇಕ ಸಂಗತಿಗಳನ್ನು ತಿಳಿಸಿದ. ಮನುಷ್ಯನು ಸತ್ತು ಹೋದ ಮೇಲೆ ಆಗುವಂಥ ಸಂಗತಿಗಳನ್ನು ಕೂಡ ಆತನು ತಿಳಿಸಿದ. ನಂಬಿದಂಥ ಮಕ್ಕಳು ಅವರು ಪರಲೋಕಕ್ಕೆ ಬಾಧ್ಯಸ್ಥರಾಗ್ತಾರೆ. ಅವರಿಗೆ ಅಲ್ಲಿ ವಿಶ್ರಾಂತಿ ಇರುತ್ತೆ, ಸಂತೋಷ ಇರುತ್ತೆ, ಸಮಾಧಾನ ಇರುತ್ತೆ. ನಂಬಲಾರದಂಥವರು ಕೈ ಬಿಡಲ್ಪಡ್ತಾರೆ. ಅವರು ಘೋರವಾದಂಥ ಪಾತಾಳದಲ್ಲಿ ನರಕ ಯಾತನೆಯನ್ನು ಅನುಭವಿಸುತ್ತಾ ಅಲ್ಲಿ ಅವರ ಒಂದು ಸ್ಥಿತಿ ಯಾವ ರೀತಿಯಾಗಿರುತ್ತಂದರೆ, ಕಡಿಯುವಂಥ ಹುಳ ಸಾಯಲಾರದಂಥ ಒಂದು ಸ್ಥಿತಿ. ಹುಳ ಕಡಿತಾ ಇರುತ್ತೆ, ಹಂಗೆ ಕಡಿಸ್ಕೊತಾನೆ ಇರಬೇಕು. ಹಲ್ಲೆಲೂಯಾ. ಮತ್ತೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸುಡುವಂಥ ಅಗ್ನಿ
ಆರಲಾರದಂಥ ಸ್ಥಿತಿ, ಅಂದರೆ ಬೆಂಕಿ ಉರಿತಾನೇ ಇರುತ್ತೆ. ಅಲ್ಲಿ ಅಡಿಗೆ ಮಾಡಬೇಕಾದ್ರೆ ಅಡಿಗೆ ಮುಂದೆ ಒಂದು ವೇಳೆ ದೊಡ್ಡ ಅಡಿಗೆ ಮಾಡೋ ಸಮಯ ಅದ್ರ ಸಮೀಪಕ್ಕೆ ಹೋದ್ರೆ ಏನಾಗ್ತವೆ, ನಿಮ್ಮ ರೋಮಗಳು ಕೂದಲುಗಳು ಏನಾಗ್ತವೆ, ಸುಟ್ಟು ಹೋಗ್ತವೆ, ಎಷ್ಟೋ ನೋವಾಗುತ್ತೆ ಚರ್ಮಕ್ಕೆ. ಮತ್ತು ಇಡೀ ಜೀವನ ಯುಗಗಳೆಲ್ಲ ಬರೀ ಬೆಂಕಿಯಲ್ಲೇ ನರಳಾಟ. ಎಂತಹ ಘೋರವಾಗಿರ್ತಕ್ಕಂಥ ಶಿಕ್ಷೆ ಅದಾಗಿರಬೇಡ. ಅದನ್ನು ದೇವ್ರು ಏನು ಮಾಡಿದ್ರಿ, ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದ ಆತನ ಏನು ಮಾಡಿದ, ತಿಳಿಸಿದ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಂತಂದರೆ, ಆತನ ನಿಮಿತ್ತವಾಗಿ ನೀವು ಹಿಂಸೆಗೆ ಒಳಗಾದರೆ, ಆತನ ನಿಮಿತ್ತವಾಗಿ ನೀವು ನಿಂದೆಗೆ ಒಳಗಾದರೆ, ಆತನ ನಿಮಿತ್ತವಾಗಿ ನೀವು ಕೆಟ್ಟ ಮಾತುಗಳನ್ನು ನೀವು ಭರಿಸುವಂಥವರಾದರೆ, ಜನರು ನಿಮ್ಮ ಮೇಲೆ ತಪ್ಪುಗಳನ್ನು ಓರಿಸಿದರೆ ನೀವು ಧನ್ಯರಾಗಿದ್ದರೆ, ನೀವು ಸಂತೋಷ ಪಡ್ರಿ. ನಿಮಗೆ ಪರಲೋಕದಲ್ಲಿ ಏನಿದೆ, ಬಹಳವಾದಂಥ ಫಲವನ್ನು ದೇವರು ಕೊಡಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿದ್ರೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 5ನೇ ಅಧ್ಯಾಯ 41ನೇ ವಚನದಲ್ಲಿ ಕೂಡ ಇದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು ಸಂತೋಷ ಪಡ್ತಾ ಇದ್ದಾರೆ ಅವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಪೊಸ್ತಲರು ಅಂದರೆ ನಾವು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನ ಶಿಷ್ಯರು, ಅವರು ಕರೆಯಲ್ಪಟ್ಟಂಥವ್ರು. ಯಾರ್ರೀ? ಅಪೊಸ್ತಲರು. ಒಂದು ಪ್ರತ್ಯೇಕವಾದಂಥ ಕಾರ್ಯಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂಥವ್ರು, ದೇವರ ಒಂದು ಸೇವೆಗೋಸ್ಕರವಾಗಿ ನೇಮಕವಾದಂಥವ್ರು. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅವರಂತೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಸಂಪೂರ್ಣವಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಈ ಬಾಧ್ಯತೆ, ನಾವು ಇದರಲ್ಲಿ ಅವಮಾನ ಹೊಂದಿದ್ದೇವೆ, ಹಿಂಸೆಗೆ ಗುರಿಯಾಗಿದ್ದೇವಲ್ಲ, ಇದು ಕೆಟ್ಟದಲ್ಲ, ಇದು ನಿಜವಾಗಲೂ ಕೂಡ ಒಂದು ಆಶೀರ್ವಾದ ಎಂಬುದಾಗಿ ಅವ್ರು ಏನು ಮಾಡ್ತಾ ಇದ್ದಾರಂತೆ, ಎಣಿಸ್ತಾ ಇದ್ದಾರೆ ಪ್ರೇರೆ. ಅವಮಾನ ಪಡುವುದಕ್ಕೆ ನಾವು ಯೋಗ್ಯರಾಗಿದ್ದೇವೆ ಎಂಬುದಾಗಿ ಎಣಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾಕ್ಯ. ಹಲ್ಲೆಲೂಯಾ. 5ನೇ ಅಧ್ಯಾಯ 41ನೇ ವಚನದಲ್ಲಿ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಅಲ್ಲಿರ್ತಕ್ಕಂಥ ಅಪೊಸ್ತಲರು ಏನು ಮಾಡಿದ್ರಂತ್ರಿ, ಆ ಹೆಸರಿನ ನಿಮಿತ್ತವಾಗಿ ಅವ್ರು ಏನು ಮಾಡಿದ್ರಂತೆ, ಅವಮಾನ ಪಡುವುದಕ್ಕಾಗಿ ಕೂಡ ಅವ್ರು ಏನು ಮಾಡಿದ್ರಿ, ಸಹಿಸಿಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮತ್ತು ಪೌಲನು ಕೂಡ ಪತ್ರಿಕೆಗಳಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 24ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀವು ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಆಲಯಕ್ಕೆ ಬಂದರೆ ನಿಮ್ಮನ್ನ ಆ ರೀತಿಯಾಗಿ ಈ ರೀತಿಯಾಗಿ ಏನು ಮಾಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ಅಂತ ಇರ್ತಾರೆ. ನೀವು ಅದನ್ನು ಏನು ಮಾಡಬಾರ್ದು, ಸಂತೋಷದಿಂದ ಸ್ವೀಕರಿಸಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀವು ದೇವರು ನಂಬಿದ ಕಾರಣಕ್ಕಾಗಿ ನಿಮಗೆ ನಿಮ್ಮ ಒಂದು ಕುಲಸ್ಥರಾಗಿರ್ಬೋದು, ನಿಮ್ಮ ಒಂದು ಅಕ್ಕಪಕ್ಕದವರಾಗಿರ್ಬೋದು, ನೆರೆಹೊರೆಯವರಾಗಿರ್ಬೋದು, ಏನೆಲ್ಲ ಮಾತುಗಳನ್ನು ನಿಮಗೆ ಮಾತಾಡುವಂಥವರಾಗಿರ್ತಾರೆ. ಅಂತಹ ಸಮಯದಲ್ಲಿ ನೀವು ಹೆಂಗಿರ್ಬೇಕಂತೆ, ನನಗೆ ಇದು ಒಂದು ಸೌಭಾಗ್ಯ ಎಂಬುದಾಗಿ ನಾವು ಎಣಿಸಿ ಜೀವಿಸುವವರಾಗಬೇಕು. ಅದರಲ್ಲಿ ನಾವು ಸಂತೋಷ ಪಡುವವರಾಗಿ ಇರಬೇಕು. ನನ್ನ ಜೀವಿತ ಕಾಲವೆಲ್ಲೆಲ್ಲ ನಾನು ಸತ್ಯದಲ್ಲಿ ನಾನು ನಿಂತಿದ್ದೇನೆ, ನೀತಿಯ ಮಾರ್ಗದ ಕಡೆಗೆ ನಾನು ಬಂದಿದ್ದೇನೆ, ದೇವರು ನನ್ನನ್ನು ಕರೆದಿದ್ದಾನೆ, ಆತನು ನನ್ನನ್ನು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಉತ್ತಮವಾದಂಥ ಸ್ಥಾನಕ್ಕಾಗಿ ನಿಲ್ಲಿಸುವುದಕ್ಕಾಗಿ ಕರೆದಿದ್ದಾನೆ ಎಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸುವವರಾಗಬೇಕು, ಅವಮಾನ ಪಡುವುದಕ್ಕಾಗಿ. ಹಲ್ಲೆಲೂಯಾ. ಹಿಂಸೆಗಳನ್ನು ನಿಂದೆಗಳನ್ನು ದೇವರಿಗೋಸ್ಕರ ಭರಿಸುವುದಕ್ಕಾಗಿ ನಾವು ಯಾವತ್ತೂ ಕೂಡ ಏನು ಮಾಡಬಾರ್ದ್ರಿ, ಹಿಂಜಾರಿ ಹೋಗಬಾರ್ದು. ನಾವು ನಿಜವಾಗಲೂ ದೇವರ ಮಕ್ಕಳು ಅಂತಂದರೆ, ಯಾರಾದರೂ ನಮ್ಮನ್ನು ಬೈದಾಗ ದೇವರ ನಿಮಿತ್ತವಾಗಿ, ದೇವರ ಒಂದು ನಂಬಿದ ಕಾರಣಕ್ಕಾಗಿ, ಆತನ ಹೆಸರು ನಿಮಿತ್ತವಾಗಿ ಬೈದರೆ ನಾವು ಖಂಡಿತವಾಗಿ ಧನ್ಯರಂತ ಹೇಳುತ್ತೆ ವಾಕ್ಯ. ಏನ್ರಿ, ಆಶೀರ್ವದಿಸಲ್ಪಟ್ಟವು. ನೀವೆಲ್ಲರೂ ಕೂಡ, ನನ್ನನ್ನು ಮೊದಲುಗೊಂಡು ನಾವೆಲ್ಲರೂ ಕೂಡ ಆ ಒಂದು ಧನ್ಯತೆಯಲ್ಲಿ ಬಂದವರಾಗಿದೆ. ಸುವಾರ್ಥ ಸೇವೆ ಕಡೆಗೆ ಹೋದಾಗ ಅನೇಕವಾದಂಥ ಅವಮಾನಗಳು. ಹಲವು ಕೆಲವೊಂದು ಮನೆಯಲ್ಲಿ ಸ್ವೀಕಾರ ಮಾಡುವವರು ಇರ್ತಾರೆ, ಕೆಲವೊಂದು ಮನೆಯಲ್ಲಿ ತಿರಸ್ಕಾರ ಮಾಡುವಂಥವ್ರು ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಮನೆಯ ಕಡೆಗೆ ಹೋದಾಗ ಕೆಲವೊಂದು ಸಂದರ್ಭದಲ್ಲಿ ಮುಖಕ್ಕೆ ಉಳಿಸಿಕೊಂಡಂಥ ಕಾರ್ಯಗಳು ಕೂಡ ಇದಾವೆ ಪ್ರಿಯರೇ. ಆದರೆ ದೇವರ ನಿಮಿತ್ತವಾಗಿ ಏನು ಮಾಡ್ತಾ ಇದ್ದೀವಿ, ಅವಮಾನಗಳನ್ನು ಸಹಿಸಿಕೊಳ್ತೀವಿ. ಹೋದಂಥ ಸಮಯದಲ್ಲಿ ಅನೇಕರು ಬೈದಿರ್ತಕ್ಕಂಥ ಸಂದರ್ಭಗಳು ಇದ್ದಾವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ದೇವರಿಗೋಸ್ಕರವಾಗಿ, ದೇವರ ಸೇವೆಗೋಸ್ಕರವಾಗಿ ನಿಂತಿರುವಾಗ ಅವೆಲ್ಲವುಗಳನ್ನು ನಾವು ಸಹಿಸಿಕೊಂಡು ಜೀವಿಸುವವರಾಗಿ ಇರಬೇಕು. ಪೌಲನಾದರೂ ಹೇಳ್ತಾ ಇದ್ದಾನೆ, ಎಷ್ಟೋ ಶ್ರಮೆಗಳನ್ನು, ಸಂಕಟಗಳನ್ನು ನಾನು ಅನುಭವಿಸಿದೆ, ಸೆರೆಯಲ್ಲಿ ನಾನು ಹಾಕಲ್ಪಟ್ಟೆ, ನನಗೆ ಭಯಂಕರವಾದಂಥ ಶಿಕ್ಷೆಗಳು, ಪೆಟ್ಟುಗಳು, ನಾನು ಏನೆಲ್ಲ ಸಮಸ್ಯೆಗಳನ್ನು ನಾನು ಅನುಭವಿಸಿದೆ, ಆದರೆ ಇವೆಲ್ಲವೂ ಕೂಡ ನಾನು ದೇವರಿಗಾಗಿ ಅನುಭವಿಸಿದ್ದೇನೆ. ಅದಕ್ಕಾಗಿ ನಾನು ಇವುಗಳಲ್ಲಿ ನಾನೇನು ಮಾಡ್ತಾ ಇದ್ದೇನೆ, ಸಂತೋಷ ಪಡ್ತಾ ಇದ್ದೇನೆ, ಉಲ್ಲಾಸ ಪಡ್ತಾ ಇದ್ದೇನೆ. ಯಾಕಂದರೆ ಮುಂದೆ ನನಗೋಸ್ಕರವಾಗಿ ಒಂದು ನಿಜವಾಗಿರ್ತಕ್ಕಂಥ ಬಹುಮಾನ ಎನ್ನುವಂಥದ್ದು ಸಿದ್ಧವಾಗಿದೆ. ಇನ್ನೂ ಕೂಡ ನಾನು ದೇಹದಲ್ಲಿದ್ದೇನೆ, ಇನ್ನೂ ಬರುವಂಥವುಗಳನ್ನು ಕೂಡ ನಾನು ಏನು ಮಾಡ್ತೀನಿ, ಅನುಭವಿಸ್ತೀನಿ ಎಂಬುದಾಗಿ. ಹಲ್ಲೆಲೂಯಾ, ಅದಕ್ಕಾಗಿ ನಾವು ಭಯಪಡಬಾರ್ದು. ನಾವು ಪರಲೋಕ ಸಂಸ್ಥಾನದವರಾಗುವುದಕ್ಕಾಗಿ ಪಾಲು ಬಾಧ್ಯತೆಯನ್ನು ಹೊಂದಿದವರು ಮಾತ್ರವಲ್ಲ, ನಾವು ಎರಡನೇದಾಗಿ ನಾವು ನೋಡಿದಂಥವರಾಗಿದೆ. ಯಾವ ವಿಷಯವಾಗಿರಿ? ಎರಡನೇದಾಗಿ ಯಾವ ವಿಷಯವಾಗಿ? ಅವಾಗಲೇ ಮರ್ತು ಬಿಡ್ತೀರಿ.
ಅಲ್ಲೆಲ್ಲ ಪ್ರೈಸಿಲ್ಲ. ಎರಡನೇದು ಯಾವ ವಿಷಯವಾಗಿ ಒಂದು ಸಾರಿ ವಾಕ್ಯ ನೋಡ್ರಿ. 2 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ದೇವರ ಸ್ವರೂಪವನ್ನು ಹೊಂದುವುದಕ್ಕಾಗಿ, ದೇವರ ಸ್ವಭಾವವನ್ನು ಹೊಂದುವುದಕ್ಕಾಗಿ ನಾವು ಏನಾಗಿದ್ದೇವಂತೆ, ಕರೆಯಲ್ಪಟ್ಟವರಾಗಿದ್ದೇವೆ. 3ನೇದಾಗಿ ನಾವು ನೋಡ್ತಾ ಇದ್ದೇವೆ ಯಾವ ವಿಷಯವಾಗಿ ಅಂತ ಹೇಳುತ್ತೆ ವಾಕ್ಯ. ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಗಾಗಿ ಶ್ರಮೆಗಳನ್ನು, ದೇವರಿಗಾಗಿ ನಿಂದೆಗಳನ್ನು, ದೇವರಿಗಾಗಿ ಅವಮಾನಗಳನ್ನು ಭರಿಸುವುದಕ್ಕಾಗಿಯೂ ಕೂಡ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಕೆಲವರು ನೆನೆಸ್ತಾರೆ, ಆಯ್ತು ದೇವ್ರು ನಂಬಿಟ್ರೆ ಆಯ್ತು ಎಲ್ಲ ನನಗೆ ಸುಖನೇ, ನನಗೆ ಸಂತೋಷನೇ, ನನಗೆ ಸಮಾಧಾನನೇ ಎಂಬುದಾಗಿ. ಹಲ್ಲೆಲೂಯಾ. ಖಂಡಿತ ದೇವರು ಕೊಡ್ತಾನೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಸಮಯದಲ್ಲಿ ನಾವು ನಿಂದೆಗೆ, ಅವಮಾನಕ್ಕೆ ಗುರಿಯಾಗಲೇಬೇಕೆನ್ನುವಂಥದ್ದು, ಅದು ನಮ್ಮ ಏನಂತ ಹೇಳ್ತಾ ಇದೆ, ಪಾಲಾಗಿದೆ ಎಂಬುದಾಗಿ, ಬಾಧ್ಯತೆಯಾಗಿದೆ ಎಂಬುದಾಗಿ, ಅದು ನಮ್ಮ ಸ್ವಾಸ್ಥ್ಯ ಎಂಬುದಾಗಿ ನಾವು ಎಣಿಸ್ಬೇಕು. ಯಾಕಂದರೆ ಈ ಲೋಕದಲ್ಲಿರ್ತಕ್ಕಂಥ ಒಂದು ಅವಮಾನ, ನಿಂದೆ ಸ್ವಲ್ಪ ಮಾತ್ರ. ಎಷ್ಟು ಅಂತ ಹೇಳುತ್ತೆ ವಾಕ್ಯ, ಸ್ವಲ್ಪ ದಿವಸಗಳು ಮಾತ್ರ, ಕ್ಷಣಿಕವಾಗಿರ್ತಕ್ಕಂಥದ್ದು ಮಾತ್ರ. ಹಲ್ಲೆಲೂಯಾ. ಆದರೆ ದೇವರು ಕೊಡುವಂಥ ಮಹಿಮೆಯ ಒಂದು ಆಶೀರ್ವಾದವನ್ನು ನಾವು ನೋಡುವಾಗ, ದೇವರು ಕೊಡುವಂಥ ಒಂದು ಒಳ್ಳೆಯ ಆಶೀರ್ವಾದದ ಜೀವಿತವನ್ನು ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಪ್ರಿಯರೇ, ಇದು ಎಷ್ಟೋ ಕಡಿಮೆ ಎಂಬುದಾಗಿ. ಹಲ್ಲೆಲೂಯಾ. ಯೋಬನು ನಿಂದೆಗಳನ್ನು, ಅವಮಾನಗಳನ್ನು ಸಹಿಸಿಕೊಂಡನೆಂಬುದಾಗಿ ಹೇಳ್ತಾ ಇದೆ. ದೀರ್ಘ ಶಾಂತಿ ಉಳ್ಳವನಾಗಿ ಇದ್ದನು ಎಂಬುದಾಗಿ ಹೇಳ್ತಾ ಇದೆ. ಅವನ ಅಂತ್ಯಾವಸ್ಥೆ ಯಾವ ರೀತಿಯಾಗಿತ್ತು ರೀ? ಆಶೀರ್ವಾದಕರವಾಗಿ ಮಾರ್ಪಾಟಾಯಿತು. ಅದೇ ರೀತಿಯಾಗಿ ನಂಬಿದಂಥ ಮಕ್ಕಳಾದಂಥ ನಾವು ಕೂಡ ದೀರ್ಘ ಶಾಂತಿಯಿಂದ ಕಾದಿರುವಾಗ, ನಾವು ಕೂಡ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸುವಾಗ ನಾವೇನಾಗ್ತೀವಿ ರೀ? ಖಂಡಿತವಾಗಿ ಮುಂದಿರ್ತಕ್ಕಂಥ ಆ ಒಂದು ಸೌಭಾಗ್ಯದಲ್ಲಿ ಪಾಲ್ಗೊಳ್ಳುವವರು ಆಗಿರ್ತೀವಿ, ಆ ಒಂದು ಆಶೀರ್ವಾದದಲ್ಲಿ ಪಾಲ್ಗೊಳ್ಳುವವರು ಆಗಿರ್ತೀವಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಇಷ್ಟು ಕಷ್ಟಗಳು ಎದುರಾಗುವಂಥ ಸಮಯದಲ್ಲಿ ನಾವು ಏನು ಮಾಡಬೇಕಂತೇಳಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಅನೇಕ ಸಲಹೆಗಳನ್ನು ಅನೇಕರಲ್ಲಿ ಕೇಳ್ತಾ ಇರ್ತೀವಿ. ಅಯ್ಯೋ ದೇವ್ರು ನಂಬಿಸಲು ಹಿಂಗೆ ಅಂತಾರೆ, ನಂಬಲಾರ್ದಿದ್ದರೆ ಚೆನ್ನಾಗಿರ್ತೈತೇನೋ. ಹಲ್ಲೆಲೂಯಾ. ನಂಬಲಾರ್ದೆ ಪಾಪದಲ್ಲಿಯೇ ಲೋಕದ ಒಂದು ಸ್ಥಿತಿಯಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತೈತೇನೋ ಅಂತೇಳಿ ಅವರು ಆಂತರ್ಯವಾಗಿ ಅನೇಕ ಆಲೋಚನೆಗಳನ್ನು ಮಾಡುವವರಾಗಿರ್ತಾರೆ ಪ್ರೇರ. ಆದರೆ ನಾವು ಕಷ್ಟಗಳನ್ನು ಅನುಭವಿಸುವಾಗ ನಾವು ಗುಣಗುಟ್ಟಲಾರದೆ, ನಾವು ಕಷ್ಟಗಳನ್ನು ಅನುಭವಿಸುವಾಗ ನಾವು ಅದನ್ನು ಸಂತೋಷದಿಂದ ಸ್ವೀಕರಿಸುವವರಾಗಿ, ನಾವು ಆ ದೂರುಗಳನ್ನು ಹೇಳುವವರಾಗಿ, ಬಳಲಿ ಹೋಗುವಂಥವರಾಗಿ, ನಿರಾಸೆಗೊಳ್ಳುವವರಾಗಿ ನಾವು ಇರಬಾರ್ದು. ಯಾಕಂದರೆ ನಮಗೆ ಮುಂದೆ ಇರತಕ್ಕಂಥ ಬಹುಮಾನವನ್ನು ನಾವು ಎದುರು ನೋಡುವವರಾಗಿ ಇರಬೇಕು. ಹಲ್ಲೆಲೂಯಾ. ಉಳ್ಳಾಗಡ್ಡೆ ಕೊಯ್ತಾ ಇರ್ತೀರಿ, ಕಣ್ಣಲ್ಲಿ ಏನು ಬರ್ತಾ ಇರುತ್ತೆ? ನೀರು ಬರ್ತಾ ಇರುತ್ತೆ. ಆ ನೀರು ಬರ್ತಂತೇಳಿ ನೀವು ಮುಂದೆ ಅಲ್ಲಿ ಏನಾಗುತ್ತೆ, ಉಳ್ಳಾಗಡ್ಡೆಯಿಂದ ಮಿರ್ಚಿಯನ್ನು, ಅದೇನಂತೀರ, ಮಿರ್ಚಿ ಅಂತೀರಾ? ಉಳ್ಳಾಗಡ್ಡೆ ಪುಗ್ಗಿ ಮಾಡ್ತೀರಲ್ರಿ, ಹಲ್ಲೆಲೂಯಾ. ಅದು ರೆಡಿ ಆಗುತ್ತೆ ಅಂತೇಳಿ ನಿಮ್ಗೆ ಏನಿರುತ್ತೆ ಅದನ್ನು ನೋಡ್ತಿರ್ತೀರಿ. ಕಣ್ಣಾಗಲಿ ನೀರೆಲ್ಲ ಬರಲಿ, ಎಷ್ಟನ್ನ ಕಷ್ಟ ಆಗಲಿ, ಒಂದು ವೇಳೆ ಕಟ್ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಕೈಗೆ ಏಟಾದರೂ ಕೂಡ ನೀವು ಅದನ್ನು ನೋಡಲ್ಲ. ಏನು ನೋಡ್ತೀರಿ ನೀವು? ಮುಂದೆ ಆಗುವಂಥ ಪಲ್ಯ ನೋಡ್ತೀರಿ ನೀವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರಂಗೆ ಇಲ್ಲಿ ಏನಂತ ಹೇಳ್ತಾ ಇದೆ ವಾಕ್ಯ, ಏನಂತ ಹೇಳ್ತಾ ಇದ್ದೀರಿ? ಮುಂದೆ ಆಗುವಂಥ ಬಹುಮಾನವನ್ನು ನಾವು ನೋಡುವಾಗ ಈಗಿನ ಕಷ್ಟಗಳು ಅವು ಕಷ್ಟಗಳೇ ಎಂಬುದಾಗಿ ನಾವು ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಅರ್ಥ ಮಾಡಿಕೊಳ್ಬೇಕಂತೇಳಿ ಸಂಗತಿಯನ್ನು ಹೇಳ್ತಾ ಇದ್ದಾನೆ. ನೀವು ಯಾವುದಾದ್ರೂ ಒಂದು ಕಷ್ಟವನ್ನು ಪಡುವಂಥ ಸಮಯದಲ್ಲಿ ನೀವು ಮುಂದೆ ಇರ್ತಕ್ಕಂಥ ಸುಖವನ್ನು ನೋಡ್ತೀರಿ. ಹಲ್ಲೆಲೂಯಾ. ಮನೆ ಕಟ್ಟಬೇಕಾದ್ರೆ ಎಷ್ಟೋ ಶ್ರಮೆಗಳು, ಜಾಗದ ವಿಷಯದಲ್ಲಾಗಿರ್ಬೋದು, ಬೇಕಾಗಿರ್ತಕ್ಕಂಥ ಸಿಮೆಂಟ್ ಕಂಕರ್ ವಿಷಯದಲ್ಲಾಗಿರ್ಬೋದು. ಆದರೆ ನೀವು ಯಾವುದನ್ನು ನೋಡ್ತಾ ಇದ್ದೀರಿ? ಸುಂದರವಾದಂಥ ಮನೆ ಈ ರೀತಿಯಾಗಿ ರೂಪುಗೊಳ್ಳುತ್ತೆ, ಈ ರೀತಿಯಾಗಿ ಹಾಲ್ ಇರುತ್ತೆ, ಕಿಚನ್ ಇರುತ್ತೆ, ಬೆಡ್ರೂಮ್ ಇರುತ್ತೆ. ಆದರೆ ಕಟ್ಟೋದಕ್ಕಿಂತ ಮುಂಚಿತವಾಗಿ ಎಷ್ಟೋ ಶ್ರಮೆಗಳು, ಎಷ್ಟೋ ಸಮಸ್ಯೆಗಳು, ಎಷ್ಟೋ ಸವಾಲುಗಳು, ಎಷ್ಟೋ ಸಂದಿಗ್ಧವಾಗಿರ್ತಕ್ಕಂಥ ಪರಿಸ್ಥಿತಿಗಳು. ಆದರೆ ನೀವು ಅದನ್ನು ನೋಡಲ್ಲ. ಯಾವುದು ನೋಡ್ತೀರಿ? ಮುಂದೆ ಮನೆ ಓಪನಿಂಗ್ ಆಗುತ್ತೆ, ಆ ಮನೆಯಲ್ಲಿ ನಾವು ವಾಸ ಮಾಡ್ತೀವಿ. ಹಲ್ಲೆಲೂಯಾ. ಇಲ್ಲಿ ಕೂಡ ಭಕ್ತಿಯ ಜೀವಿತದಲ್ಲಿ ಕೂಡ ನಾವು ದೇವರನ್ನು ನಂಬಿದಾಗ ನಮಗೆ ಅನೇಕವಾಗಿ ಕ್ರಿಸ್ತನ ವಿಷಯದಲ್ಲಿ ನಾವು ನಿಂದೆಗಳನ್ನು, ಅವಮಾನಗಳನ್ನು ನಾವು ಅನುಭವಿಸುವಾಗ ಇವುಗಳನ್ನು ನಾವು ನೋಡಲ್ಲ. ಯಾವುದನ್ನು ನಾವು ನೋಡ್ತೀವಿ? ಪರಲೋಕದಲ್ಲಿ ದೇವರನ್ನು ನಾವು ಎದುರುಗೊಳ್ಳುವಾಗ, ಆತನನ್ನು ಮುಖಾಮುಖಿಯಾಗಿ ನಾವು ಎದುರುಗೊಳ್ಳುವಾಗ, ಆತನು ನಮ್ಮನ್ನು ಹೆಸರಿಡಿದು ಹೊಸ ಹೆಸರನ್ನು ನಮಗೆ ಕೊಡುವಾಗ ಅದನ್ನು ನಾವು ನೋಡುವವರಾಗಿರ್ತೀವಿ. ಇಲ್ಲಿದು ನಾವು ನೋಡಲ್ಲ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ನಾವು ನಿಂದೆಗಳಲ್ಲಿ, ಅವಮಾನಗಳಲ್ಲಿ ನಾವು ಸಂತೋಷವಾಗಿ ಅವುಗಳನ್ನು ಸ್ವೀಕರಿಸುವವರಾಗಬೇಕು. ಯಾರ ನಿಮಿತ್ತವಾಗಿ? ಕ್ರಿಸ್ತನನ್ನು ನಂಬಿದ ನಿಮಿತ್ತವಾಗಿ. ಹಲ್ಲೆಲೂಯಾ. ಒಂದು ವೇಳೆ ತಪ್ಪು ಮಾಡಿ ಇನ್ನೊಬ್ಬರ ಮನೆಯಲ್ಲಿ ಹೋಗಿ ಕಳ್ಳತನ ಮಾಡಿ ನಿಂದೆ ಹಾಕಿದರೆ ಅದು ನಿಜವಾಗಿರ್ತಕ್ಕಂಥ ಭಕ್ತಿಯ ಒಂದು ಜೀವಿತ ಅಲ್ಲ. ಅದನ್ನು ಮಾಡಿದಾಗ ನಿನಗೆ ಪೆಟ್ಟು ಬರ್ತವೆ, ಗುದ್ದುಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ. ಆ ಸಮಯದಲ್ಲಿ ನೀನು ಅದನ್ನು ದೇವರು ನಂಬಿ ಹಿಂಗೆ ಮಾಡಿದ್ದೀನಲ್ಲ ಅಂತೇಳಿ ನನಗೆ ಪೆಟ್ಟು ಬಂತೇಳಿ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡುವಂಥದ್ದಲ್ಲ. ಅದು ನೀನು ಮಾಡಿದ ಕಾರಣಕ್ಕಾಗಿ, ನೀನು ತಪ್ಪು ಮಾಡಿದ ಕಾರಣಕ್ಕಾಗಿ ನೀನು ಪೆಟ್ಟು ತಿಂದೀಯಾ. ನೀನು ಯಾವ ತಪ್ಪನ್ನು ಮಾಡದೆ, ಯಾವ ಒಂದು ತಪ್ಪಾದಂಥ ಕಾರ್ಯವನ್ನು ಜರುಗಿಸದೆ ನೀನು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿಯೇ ನಿಂದೆಯನ್ನು ಅನುಭವಿಸಿದರೆ ನೀನು ಖಂಡಿತವಾಗಿ ಧನ್ಯನಾಗಿರುವಂಥ ವ್ಯಕ್ತಿಯಾಗಿ ನೀನು ಬಾಳುವವನಾಗಿರ್ತೀಯ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ 8:28 ರೋಮಾಪುರದಲ್ಲಿ ಬರೆದ ಪತ್ರಿಕೆಯಲ್ಲಿ ಸತ್ಯವೇದ ಹೇಳ್ತಾ ಇದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು
ಆತನ ನಾವು ನೋಡ್ತಾ ಇದ್ದೇವೆ ಉದ್ದೇಶದ ಪ್ರಕಾರವಾಗಿ ಕರೆಯಲ್ಪಟ್ಟಿರ್ತಕ್ಕಂಥ ಜನರು ಅವ್ರು ಏನಾಗ್ತಾರಂತ್ರಿ, ಅವರಿಗೆ ಎಲ್ಲ ಕಾರ್ಯಗಳು ಏನಾಗ್ತಾವಂತೆ, ಅನುಕೂಲವಾಗ್ತವೆ. ಎಲ್ಲ ಸಮಯದಲ್ಲಿ ಏನಾಗ್ತಾವಂತೆ, ಕಾರ್ಯಗಳು ಅನುಕೂಲವಾಗ್ತವೆ. ಯಾವೊಂದು ವಿಷಯಕ್ಕಾಗಿ ಅಂತ ಹೇಳ್ತಾ ಇದೆ, ಎಲ್ಲ ಕಾರ್ಯಗಳು ಹಿತ ಮಾಡುವುದಕ್ಕಾಗಿ, ದೇವರು ಹಿತ ಮಾಡೋದಕ್ಕಾಗಿ ಅನುಕೂಲ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಮೂರನೇದಾಗಿ ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂತಂದರೆ, ನಾವು ನಿಂದೆಗಳನ್ನು ಅನುಭವಿಸುವಾಗ, ನಾವು ಅವಮಾನಕರವಾದಂಥ ಸ್ಥಿತಿಯ ಕಡೆಗೆ ದೇವರ ನಿಮಿತ್ತವಾಗಿ ಹೋಗುವಾಗ ಅದನ್ನು ನಾವು ಸಂತೋಷದಿಂದ ಸ್ವೀಕರಿಸುವವರಾಗಿ ಇರಬೇಕು. ನಾವು ಗುಣಗುಟ್ಟಬಾರ್ದು, ದೂರುಗಳನ್ನು ಹೇಳಬಾರ್ದು, ಬಳಲಿ ಹೋಗಬಾರ್ದು, ನಿರಾಸೆಗೊಳ್ಳಬಾರದು. ದೇವರು ನಮಗೆ ಮುಂದೆ ಇರತಕ್ಕಂಥ ಆಶೀರ್ವಾದ ಏನಾಗಿದೆ ಎಂಬುದಾಗಿ ಅದನ್ನು ಎದುರು ನೋಡಿ ನಾವು ಜೀವಿಸುವವರು ಆಗಬೇಕು. ಈ ಸಮಯದಲ್ಲಿ ನಾಲ್ಕನೇ ಸಂಗತಿಯ ಕಡೆಗೆ ಹೋಗೋಣ, ನಮಗಿರ್ತಕ್ಕಂಥ ಪಾಲು ಏನು ಎಂಬುದಾಗಿ. ಹಲ್ಲೆಲೂಯಾ. ಕೊಲಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ ಓದ್ಕೊಳ್ಳೋಣ. ಕೊಲಸ್ಸೆ 1ನೇ ಅಧ್ಯಾಯ 17ನೇ ವಚನ. ಸರ್ ಓದ್ತೀನಿ ಕೇಳ್ರಿ, ತೆಗೆದವ್ರು ಓದ್ರಿ. ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ದೇವರು ಸಂಪಾದಿಸಿಕೊಂಡಂಥ ಒಂದು ಜನಾಂಗ ಎಂಬುದಾಗಿ, ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕಾಗಿ ಕರೆಯಲ್ಪಟ್ಟಂಥ ಜನಾಂಗ ಎಂಬುದಾಗಿ. ಯಾರಂತೆ? ನಾವುಗಳು. ಮೊದಲನೇದಾಗಿ ಪರಲೋಕ ಸಂಸ್ಥಾನದಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಎರಡನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಯಾವುದ್ರ ವಿಷಯಕ್ಕಾಗಿ? ದೇವರ ಸ್ವಭಾವದಲ್ಲಿ ಪಾಲುಗಾರರಾಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಲೋಕಸ್ಥರ ರೀತಿಯಲ್ಲಿ ನಾವು ಜೀವಿಸಿ ಸಂಪೂರ್ಣವಾಗಿ ದೇವರ ಆತ್ಮ ನಮ್ಮನ್ನು ಯಾವ ರೀತಿಯಲ್ಲಿ ನಡೆಸ್ತಾನೋ ಆ ರೀತಿಯಲ್ಲಿ ಜೀವಿಸುವವರಾಗಿದ್ದೇವೆ. ಮೂರನೇದಾಗಿ ನಾವು ಕ್ರಿಸ್ತನ ಶ್ರಮೆಗಳಲ್ಲಿ ಪಾಲುಗಾರರಾಗುವುದಕ್ಕಾಗಿ ಕರೆಯಲ್ಪಟ್ಟಂಥವರಾಗಿದ್ದೇವೆ. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ ಬೆಳಕಿನ ಒಂದು ವಿಷಯಕ್ಕಾಗಿ. ಎಂತಂತೆ? ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕಾಗಿ, ತೇಜೋ ವಾಸಿಗಳ ಸ್ವಾಸ್ಥ್ಯವನ್ನು ನಾವು ಅನುಭವಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಂಥವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವ ಸ್ವಾಸ್ಥ್ಯ ಅಂತ್ರಿ? ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಂಥವರಾಗಿದ್ದೇವೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡುವಾಗ ಸತ್ಯವೇದದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಾಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಏನು ಮಾಡುತ್ತಂತೆ? ಉಂಟು ಮಾಡುವಂಥದ್ದಾಗಿದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ 1ನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ, ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಎಲ್ಲಿಟ್ಟಿರೋದಂತೆ? ಪರಲೋಕದಲ್ಲಿ ಇಟ್ಟಿರುವುದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಬೆಳಕಿನ ರಾಜ್ಯದೊಳಗೆ ನಾವು ಬಂದಿದ್ದೇವೆ. ನಾವು ಕತ್ತಲೆಯ ರಾಜ್ಯದಲ್ಲಿ ಇಲ್ಲ, ಕತ್ತಲೆಗೆ ಸಂಬಂಧಪಟ್ಟಂಥ ಕಾರ್ಯಗಳಲ್ಲಿ ವಾಸಿಸುವವರಾಗಿ ನಾವು ಇಲ್ಲ. ಯಾಕಂದರೆ ನಮ್ಮ ದೇವರು ಹೇಳಿದಾನೆ, ನಾನೇ ಲೋಕಕ್ಕೆ ಬೆಳಕಾಗಿ ಇದ್ದೇನೆ ಎಂಬುದಾಗಿ. ಬೆಳಕಿನ ಕಾರ್ಯಗಳು ಎಲ್ಲಿ ತೋರಿ ಬರ್ತವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಹೇಳ್ತದೆ ಏನಂತ ಹೇಳಿ? ನೀತಿಯಲ್ಲಿ ಮತ್ತೇನು ಮಾಡ್ತಾ ಇದ್ದಾವೆ? ಸತ್ಯತೆಯಲ್ಲಿ ಮತ್ತೇನು ಮಾಡ್ತಾ ಇದ್ದಾವೆ? ಬೆಳಕಿನ ಕಾರ್ಯಗಳು ಏನಾಗ್ತವಂತೆ? ತೋರಿ ಬರ್ತವೆ ಪ್ರೇಯರ್. ಹಲ್ಲೆಲೂಯಾ. ನಾವು ನೀತಿ ಆಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಂಥವರಾಗಿದ್ದೇವೆ. ಬೆಳಕಿನ ರಾಜ್ಯದಲ್ಲಿ ಇರುವವರಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಆ ಬಾಧ್ಯತೆಯನ್ನು ನಾವು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. ಆ ಬಾಧ್ಯತೆ ನಮಗೆ ಎಲ್ಲಿದೆ ಅಂತೆ? ಇಲ್ಲೆಲ್ಲ. ಎಲ್ಲಿದೆ? ಇದೆಲ್ಲ ಪರಲೋಕದಲ್ಲಿ ನಮಗೆ ಇರುವಂಥದ್ದಾಗಿದೆ ಪ್ರೇಯರ್. ಅದನ್ನು ಯಾರು ಕೂಡ ಹಾಳು ಮಾಡೋದಕ್ಕೆ, ಕದ್ದುಕೊಳ್ಳೋದಕ್ಕೆ, ಯಾವೊಂದು ಅಪಾಯ ಅದಕ್ಕೆ ಸಂಭವಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ನಮಗೋಸ್ಕರವಾಗಿ ಸಿದ್ಧವಾಗಿ ಇಟ್ಟಿರುವಂಥದ್ದಾಗಿದೆ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ನೀವು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಅಲ್ಲಿ ಯಾವೊಂದು ಏನು ಹೇಳ್ತಾ ಇದ್ದೀವಿ? ಅಲ್ಲಿ ಹುಳಗಳಿಲ್ಲ, ನುಸಿ ಹಿಡಿಯುವುದಿಲ್ಲ, ಯಾವುದಿಲ್ಲ. ಆದರೆ ನೀವು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಂಡ್ರೆ ಅದಕ್ಕೆ ಕಳ್ಳರು ಕನ್ನ ಕೊರಿತಾರೆ, ಅದು ನುಸಿ ಹಿಡಿದು ಹಾಳಾಗಿ ಅದು ಹೋಗುತ್ತೆ. ಅದಕ್ಕಾಗಿ ಪರಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಟುಕೊಂಡ್ರೆ, ಅಂದರೆ ನೀತಿಯ ಕಾರ್ಯಗಳನ್ನು ಈ ಲೋಕದಲ್ಲಿ ಇರುವಾಗ ನೀವು ಜರುಗಿಸಿರಿ. ದೇವರಿಗೋಸ್ಕರವಾಗಿ ಪ್ರಯಾಸ ಪಡುವಂಥ ಮಕ್ಕಳಾಗಿ ನೀವು ಇರ್ರಿ. ದೇವ ಜನರ ಬಾಧ್ಯತೆ ಏನಾಗಿದೆ ಎಂಬುದಾಗಿ ಅದನ್ನು ಕೇಳಿಸಿಕೊಂಡಿದ್ದಾದ ಮೇಲೆ ಅದರ ಪ್ರಕಾರವಾಗಿ ನೀವು ನಡೆಯುವವರಾಗ್ರಿ. ಮೊದಲು ಸುಳ್ಳು ಹೇಳುವವರಾಗಿರ್ತಕ್ಕಂಥ ನೀವು ಈಗ ಯಾವಾಗಲೂ ಕೂಡ ಸುಳ್ಳು ಹೇಳೋದಕ್ಕೆ ಭಯಪಡಬೇಕು. ಅಂದರೆ ಸತ್ಯದ ಮಾರ್ಗದಲ್ಲಿಯೇ ಜೀವಿಸಬೇಕು. ಮೊದಲು ಸತ್ಯ ದೇವರು ಯಾರೆಂಬುದಾಗಿ ತಿಳಿಯಲಾರದ ಸಮಯದಲ್ಲಿ ಅನೇಕ ಕಡೆಗೆ ಆ ಕಡೆ ಈ ಕಡೆ ಹೋದಂಥ ನೀವು ಸತ್ಯ ದೇವರು ಯಾರೆಂಬುದಾಗಿ ಗ್ರಹಿಸಿಕೊಂಡಿದ್ದಾದ ಮೇಲೆ ಆತನಿಗೆ ಸರಿಯಾದ ರೀತಿಯಲ್ಲಿ ನೀವು ನಡೆಯುವವರಾಗಿ
ಇರಬೇಕು. ಮೊದಲನೇದಾಗಿ ನೀವು ಅಡ್ಡಾದಿಡ್ಡಿಯಾಗಿ ನಿಮ್ಮ ಒಂದು ಭವಿಷ್ಯತ್ತು ಅಲ್ಲಿಗೆ ಹೋದರೆ ಚೆನ್ನಾಗಾಗುತ್ತೆ, ಇಲ್ಲಿಗೆ ಹೋದ್ರೆ ಚೆನ್ನಾಗಾಗುತ್ತೆ ಅಂತೇಳಿ ಏನೆಲ್ಲ ಕಡೆಗೆ ನೀವು ಹೋಗಿರ್ತೀರಿ, ಕೇಳುವಂಥದ್ದು ನಿಮಗೆ ಅಭ್ಯಾಸ ಇರುತ್ತೆ. ಅದನ್ನು ನೀವು ದೇವರು ನಂಬಿದ ಮೇಲೆ ನೀವೇನು ಮಾಡಬೇಕು, ಬೆಳಕಿನ ರಾಜ್ಯದಲ್ಲಿ ಬಂದ ಮೇಲೆ ಆ ಬೆಳಕಿಗೆ ಪಟ್ಟಂಥ ಲಕ್ಷಣಗಳುಳ್ಳವರಾಗಿ ನೀವು ಕೇಳಬೇಕು. ಹಲ್ಲೆಲೂಯಾ. ಅಲ್ಲ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಮಾತ್ರ ಗೊತ್ತು ಏನಾಗುವಂಥದ್ದು, ಭವಿಷ್ಯತ್ತು ಏನಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ತನ್ನ ಸೇವಕರಿಗೆ ಅದನ್ನೇನು ಮಾಡ್ತಾನೆ, ಪ್ರಕಟಪಡಿಸ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಈ ಯಾವ್ಯಾವ ಲೋಕದ ಕತ್ತಲೆಗೆ ಸಂಬಂಧಪಟ್ಟಂಥ ಕಾರ್ಯಗಳು ಯಾವುದ್ಯಾವುದಿದ್ದಾವೋ, ಸೈತಾನನ ಕಾರ್ಯಗಳು ಯಾವುದ್ಯಾವುದಿದ್ದಾವೋ ಅವೆಲ್ಲವುಗಳನ್ನು ನೀವು ದೂರ ಮಾಡಿ. ನೀವು ದೇವರನ್ನು ನಂಬಿದ್ದೀರಿ, ದೇವರನ್ನು ನಂಬಿದಂಥ ಮಕ್ಕಳಲ್ಲಿರ್ತಕ್ಕಂಥ ಗುಣಲಕ್ಷಣಗಳು, ಆತ್ಮಾನುಸಾರವಾಗಿ ನಡೆಯುವಂಥ ಜೀವಿತ ಏನಾಗಿದೆಯೋ ಅದನ್ನು ನೀವು ಈ ಲೋಕದಲ್ಲಿ ಜೀವಿಸುವವರಾಗಿ ಕಳೆಯುವವರಾಗಿ ಇರಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಿಮಗಾಗಿ ಒಂದು ಬಾಧ್ಯತೆಯನ್ನು ದೇವರು ಪರಲೋಕದಲ್ಲಿ ಇಟ್ಟಿದ್ದಾನೆ. ಅದನ್ನು ವಿಶ್ವಾಸಿಗಳಾದಂಥ ನಮಗೆ ಆತನು ಕಾಯ್ದಿರಿಸಿದ್ದಾನೆ. ಅದನ್ನು ಆತನ ಪಾಲನೆಯಿಂದ ಯಾರು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ನಂಬುವವರಿಗೆ ಪರಲೋಕದಲ್ಲಿ ಬಾಧ್ಯತೆ ಇರುವ ಕಾರಣಕ್ಕಾಗಿ ಭೂಲೋಕದಲ್ಲಿ ಸಿಗುವ ಎಲ್ಲವುಗಳ ಮೇಲೆ ನಾವು ಕೈ ಹಾಕೋದಕ್ಕೆ ಪ್ರಯತ್ನ ಮಾಡಬಾರ್ದು. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿ ಲಾಜರ, ಆತನ ಬಡ ಭಿಕ್ಷಕ, ಇನ್ನೊಬ್ಬ ವ್ಯಕ್ತಿ ಬಹಳ ಧನಿಕ ಶ್ರೀಮಂತ, ಇಬ್ಬರು ವ್ಯಕ್ತಿಗಳು ಇದ್ದಾರೆ ಪ್ರಿಯರೇ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ, ಆ ಶ್ರೀಮಂತ ವ್ಯಕ್ತಿಗೆ ಆತನಿಗೆ ಎಲ್ಲ ವೈಭೋಗ ಇದೆ. ಈ ಒಂದು ಆತನ ತಾನು ಅಂದುಕೊಳ್ತಾ ಇದ್ದಾನೆ, ಸ್ವರ್ಗ ಅಂದರೆ ನಿಜವಾಗ್ಲೂ ಇದೆ ಬಿಡುವ ಅಂತೇಳಿ. ಯಾಕಂದರೆ ಆತನ ಮನೆ ಅಷ್ಟು ವೈಭವಕರವಾಗಿರ್ತಕ್ಕಂಥ ಮನೆ, ಆತನ ಕೈ ಕೆಳಗಡೆ ದಾಸಿಯರು, ಆತನು ಯಾವಾಗಲೂ ಕೂಡ ಔತಣ ಕೂಟವನ್ನು ಡೈಲಿ ಪಾರ್ಟಿ ಮಾಡಿದೆ. ಈಗ ಪಾರ್ಟಿ ಅಂತ ಬಂದಿದ್ದೇವಲ್ರಿ, ಹೊಲಗಳಲ್ಲೆಲ್ಲ ಕುಂತ್ಕೊಂಡಿರ್ತಾರೆ. ನಾವು ಸಾಯಂಕಾಲ ಹಿಂಗೆ ಹೋದರೆ ಹೊಲಗಳಲ್ಲೆಲ್ಲ ಯವನಸ್ತರು. ಅಲ್ಲಿ ಆಗಿನ ಕಾಲದಲ್ಲಿ ನಾವು ಸಾಯಂಕಾಲ ಆದ್ರಪ್ಪ ಅಂದರೆ ಯಾವುದೋ ಒಂದು ಆಟಗಳು ಆಡ್ಕೆ ಅಂತ ಇರ್ತಿದ್ವಿ. ಯಾವುದ್ರಿ, ಹಳ್ಳಿಗಳು ಉಪ್ಪು ತರಾಟ ಆಡಿದ್ರಿ ನೀವು? ಆಡಿದ್ರಿ. ಕಣ್ಣ ಮುಚ್ಚಾಲೆ ಆಟ ಆಡಿದ್ರಿ. ಅಲ್ಲಿ ಯಾವಾಗ ಆಡ್ತಿದ್ದೆವು? ಸಾಯಂಕಾಲ ಸಮಯದಲ್ಲಿ. ಈಗ ಸಾಯಂಕಾಲ ಸಮಯದಲ್ಲಿ ಹಂಗಲ್ಲ, ಕೈಯಲ್ಲಿ ಮೊಬೈಲು, ಒಂದು ಎಡಗೈಯಲ್ಲಿ ಮೊಬೈಲ್ ಇದ್ದರೆ ಬಲಗೈಯಲ್ಲಿ ಬೀರಿರುತ್ತೆ. ಹೊಲದಲ್ಲಿ ನಾವು ನೋಡ್ತಾ ಇರ್ತೀವಿ. ಅಲ್ಲಿ ಜೀವನ ಬದಲಾವಣೆ ಆಗಿದೆ. ಪಾಪದ ಆಳ್ವಿಕೆ ಎನ್ನುವಂಥದ್ದು ದೊಡ್ಡದಾಗಿ ಏನಾಗ್ತಾ ಇದೆ ರೀ, ತಾಂಡವವಾಡ್ತಾ ಇದೆ. ಯಾಕಂದರೆ ಕಾಲ ಎನ್ನುವಂಥದ್ದು ಸಮೀಪವಾಗಿದೆ, ಅಂತ್ಯವಾಗಲಿಕ್ಕೆ ಬರಲಿಕ್ಕಿದೆ. ಭಯಂಕರವಾದಂಥ ಪಾಪಕೃತ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತ ಹೇಳಂತಂದರೆ, ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿರ್ತಕ್ಕಂಥ ಸಂಗತಿಯನ್ನು ನಾವು ಏನು ಮಾಡಬಾರ್ದು, ಮರಿಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮನ್ನು ದೇವರು ಬೇರ್ಪಡಿಸಿದ್ದಾನೆ, ಮಾರ್ಪಡಿಸಿದ್ದಾನೆ, ತನ್ನ ಸ್ವರೂಪದಲ್ಲಿ ತನ್ನ ಒಂದು ನೀತಿಯಲ್ಲಿ ನಮ್ಮನ್ನು ನಡೆಸಿದ್ದಾನೆ. ಅದನ್ನು ನಾವೇನು ಮಾಡಬಾರ್ದು ರೀ, ನಿರ್ಲಕ್ಷ್ಯ ಮಾಡಿ ಅಲಕ್ಷ್ಯ ಮಾಡಿ ಅದನ್ನು ನಾವೇನು ಮಾಡಬಾರ್ದು ರೀ, ಅದನ್ನು ಕಡೆಗಣಿಸಿ ಜೀವಿಸುವವರಾಗಿ ನಾವು ಇರಬಾರ್ದು. ಅದರ ಸಲುವಾಗಿ ಲೋಕದ ಕಾರ್ಯಗಳ ಮೇಲೆ ನಾವು ಕೈ ಹಾಕುವಂಥದ್ದು ಬೇಡ. ದೇವ ಜನರ ಬಾಧ್ಯತೆಗಾಗಿ ಬೆಳಕಿನ ರಾಜ್ಯದೊಳಗೆ ಇರುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಅದರಲ್ಲಿಯೇ ನಾವು ಸ್ಥಿರವಾಗಿ ನಿಲ್ಲುವಂಥವರು ಆಗೋಣ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, 4ನೇದಾಗಿ ಬೆಳಕಿನ ರಾಜ್ಯದಲ್ಲಿ ದೇವ ಜನರ ಬಾಧ್ಯತೆ ಏನಾಗಿದೆಯೋ ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವು ಕೊನೆಯದಾಗಿ ಒಂದು ಅಂಶವನ್ನು ನಾವು ನೋಡೋಣ. ಸತ್ಯವೇದದಲ್ಲಿ ಕೊಲೊಸ್ಸೆ ನೋಡಿದ್ವಲ್ರಿ. ಓಕೆ, 1 ಕೊರಿಂಥೆ 10ನೇ ಅಧ್ಯಾಯ 17ನೇ ವಚನ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನ. ಓದ್ತಿರಮ್ಮ. ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತೆ ಇದ್ದೇವೆ. ಯಾಕಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ನಾವು ನೋಡ್ತಾ ಇದ್ದೇವೆ, ಕರ್ತನ ಭೋಜನ ಸಂಸ್ಕಾರದ ವಿಷಯವಾಗಿ ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಸಹಜವಾಗಿ ಕರ್ತನ ಭೋಜನದ ಆಚರಣೆ ಸಮಯದಲ್ಲಿ ಒಂದು ರೊಟ್ಟಿಯನ್ನು ಉಪಯೋಗಿಸಲಾಗುತ್ತದೆ. ವಿಶ್ವಾಸಿಗಳಾದಂಥ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ಆ ರೊಟ್ಟಿಯಲ್ಲಿ ಏನು ಮಾಡ್ತೀವಿ ರೀ, ಪಾಲನ್ನು ತೆಗೆದುಕೊಂಡು ನಾವೆಲ್ಲರೂ ಒಂದೇ ದೇಹಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ, ಐಕ್ಯವಾಗಿದ್ದೇವೆ ಎನ್ನುವಂಥದ್ದನ್ನು ಸೂಚಿಸುವುದಕ್ಕಾಗಿ ಈ ಒಂದು ಕಾರ್ಯವನ್ನು ಮಾಡುವವರಾಗಿರ್ತೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕೊನೆಯದಾಗಿ ನಾವು ಕ್ರಿಸ್ತನ ಒಂದು ಶರೀರದಲ್ಲಿ ಪಾಲುಗಾರರಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ನಮ್ಮ ಬಾಧ್ಯತೆ ಏನ್ರಿ, ನಾವೆಲ್ಲರೂ ಕೂಡ ಕ್ರಿಸ್ತನ ಶರೀರದಲ್ಲಿ ಪಾಲುಗಾರರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. 1 ಕೊರಿಂಥ 12ನೇ ಅಧ್ಯಾಯ 12ರಿಂದ 13 ವಚನಗಳನ್ನ ನಾವು ನೋಡುವಾಗ, ಹೇಗೆ ದೇಹವು ಒಂದಾಗಿದ್ದರೂ
ಅದಕ್ಕಿರುವ ಅಂಗಗಳು ಅನೇಕವಾಗಿಯೋ ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿ ಇರುವುದೋ ಹಾಗೆಯೇ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು, ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು ಎಂಬುದಾಗಿ. ಹಲವು ಈ ದೇಹದಲ್ಲಿ ಏನಿದಾವ್ರಿ? ಕಣ್ಣುಗಳಿದ್ದಾವೆ, ಕಿವಿ ಇದ್ದಾವೆ, ಮೂಗು ಇದೆ, ನಮ್ಮ ದೇಹದ ಅವಯವಗಳು ಎಲ್ಲ ಇದ್ದಾಗ ಮಾತ್ರ ಒಂದು ದೇಹವಾಗಿದೆ ಏನಾಯ್ತಿದು ಬದಲಾವಣೆ ಆಯಿತು. ಹಲವು ಅನೇಕ ಅಂಗಾಂಗಗಳಿರುವಂಥ ಒಂದು ದೇಹ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಕ್ರಿಸ್ತನು ಕೂಡ ಅದೇ ರೀತಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಇನ್ನೂ ಸ್ಪಷ್ಟವಾಗಿ ನಾವು ನೋಡುವಾಗ ಅಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ. ಏನಂತ ಹೇಳಂದರೆ ಕ್ರಿಸ್ತನು ಏನಾಗಿದ್ದಾನಂತ ಹೇಳುತ್ತೆ, ತಲೆಯಾಗಿ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಡೀ ನಮ್ಮ ಬಾಡಿನ ಕಂಟ್ರೋಲ್ ಮಾಡೋದು ಯಾವುದ್ರಿ? ಬಾಡಿನ ಕಂಟ್ರೋಲ್ ಮಾಡೋದು ಯಾವುದು? ಮೆದುಳು. ಓಕೆ, ಒಳ್ಳೆ ಗುಡ್ ಆನ್ಸರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿಮ್ಗೆ ಎಲ್ಲಿ ಟಕ್ ಅಂತೇಳಿ ಏನಾದ್ರು ಸ್ವಲ್ಪ ಇರಬೇಕಾದ್ರೆ ನಿಮ್ಗೆ ಸಡನ್ನಾಗಿ ಎಲ್ಲಿ ಹೋಗುತ್ತದೆ? ಮೆದುಳು. ಮೆದುಳಿಂದ ಎಲ್ಲಿಗೆ ಹೋಗುತ್ತಾ? ಕಣ್ಣು ಮತ್ತು ಎಲ್ಲಿ ನೋಡುತ್ತಾ? ಕೈ ಏನು ಮಾಡುತ್ತಾ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲವೂ ಎಲ್ಲಿ ಕಂಟ್ರೋಲ್ ಇರೋದೆಲ್ಲ ತಲೆಯಲ್ಲಿ. ಹಲ್ಲೆಲೂಯಾ. ಅದಕ್ಕೆ ಈ ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅವಯವಗಳು ಶ್ರೇಷ್ಠ. ಯಾಕಂದರೆ ಕಣ್ಣಾಗಲಿ, ಕಿವಿ ಆಗಲಿ, ಬಾಯಿ ಆಗಲಿ, ನಾಲಿಗೆ ಆಗಿರಲಿ, ಮತ್ತು ನಾವು ನೋಡ್ತಾ ಇದ್ದೇವೆ ಮೆದುಳು ಬಹಳ ಮುಖ್ಯ. ಅದಕ್ಕೆ ಸ್ವಲ್ಪ ಏನಾದರೂ ಸಮಸ್ಯೆ ಆದರೆ ಏನಾಗುತ್ತೆ ರೀ? ದೇಹದ ಭಾಗಗಳೇನಾಗ್ತವೆ? ನಿರ್ಜೀವ ಸ್ಥಿತಿಗೆ ಹೋಗ್ಬಿಡ್ತವೆ. ಈ ಕಡೆ ಏನಾದರೂ ಸಮಸ್ಯೆ ಆದರೆ ಈ ಭಾಗ ಎಲ್ಲ ಏನಾಗುತ್ತೆ? ಬಲಗಡೆಗೆ ಸಮಸ್ಯೆ ಆದರೆ ಎಡಗಡೆ ಭಾಗ ಎಲ್ಲ ಪಾರ್ಶ್ವವಾಗುತ್ತೆ, ಎಡಗಡೆಗೆ ಸಮಸ್ಯೆ ಆದರೆ ಬಲಗಡೆ ಭಾಗ ಎಲ್ಲ ಏನಾಗುತ್ತೆ? ಪಾರ್ಶ್ವ ಆಗುತ್ತೆ. ಅಂದರೆ ಅಲ್ಲಿ ರಕ್ತ ನಾಳಗಳು ಒಡೆದು ಹೋಗಿ ರಕ್ತ ಏನಾದರೂ ಹೊರಗಡೆ ಬಂದರೆ ಏನಾಗುತ್ತೆ ರೀ? ಪಾರ್ಶ್ವ ಅನ್ನುವಂಥದ್ದು ಅಟ್ಯಾಕ್ ಆಗುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಅದು ಆ ಒಂದು ಕಾರ್ಯ ಏನಾಗುತ್ತೆ? ಸಂಭವಿಸುತ್ತೆ. ಇಲ್ಲ ನಾವು ನೋಡ್ತಾ ಇದ್ದೇವೆ ಕ್ರಿಸ್ತನು ತಲೆಯಾಗಿದ್ದಾನಂತ ಹೇಳುತ್ತೆ ವಾಕ್ಯ. ಯಾರಂತೆ? ಕ್ರಿಸ್ತನು ತಲೆಯಾಗಿದ್ದಾನೆ. ನಾವೆಲ್ಲರೂ ಯಾವುದೋ ಒಂದು ರೀತಿಯಲ್ಲಿ ಒಂದೊಂದು ಅಂಗವಾಗಿ ಇರುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ನಮ್ಮ ಪಾಲು ಏನಾಗಿದೆ ರೀ? ಕ್ರಿಸ್ತನ ಒಂದು ಶರೀರದಲ್ಲಿ ಪಾಲುಗಾರರಾಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಒಂದೇ ರೊಟ್ಟಿಯನ್ನು ನಾವು ಮುರಿಯುವಾಗ ಕ್ರಿಸ್ತನು ನಮ್ಮಲ್ಲಿ ಇರುವನು ಎಂಬುದಾಗಿ ಗ್ರಹಿಸಿಕೊಂಡು ಜೀವಿಸುವವರಾಗಿರ್ತೇವೆ. ನಾವು ದೇಹದಲ್ಲಿ ಯಾವ ರೀತಿಯಾಗಿ ಅವಯವಗಳು ಬೇರೆ ಬೇರೆಯಾಗಿ, ಅಂಗಾಂಗಗಳು ಬೇರೆ ಬೇರೆಯಾಗಿ ಒಂದು ದೇಹವಿರುತ್ತೋ ಅದೇ ರೀತಿಯಾಗಿ ನಾವು ಕೂಡ ಕ್ರಿಸ್ತನಲ್ಲಿ ಪಾಲುಗಾರರಾಗಿ ಇದ್ದೇವೆ ಎಂಬುದಾಗೆಲ್ಲ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇದು ಕ್ರಿಸ್ತನ ದೇಹದಲ್ಲಿ ನಾವು ಕೂಡ ಒಂದು ಪಾಲು ಇದ್ದೇವೆ ಎಂಬುದಕ್ಕಾಗಿ ಸೂಚಿಸುವುದಕ್ಕಾಗಿ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ಸ್ವಾಮಿಯವರು ಹೇಳಿದ್ದಾರೆ, ನೀವು ಈ ಲೋಕದಲ್ಲಿ ಇರುವ ಪರ್ಯಂತರ, ನಾನು ಪುನಃ ಬರುವ ಪರ್ಯಂತರ ಈ ಕಾರ್ಯವನ್ನು ನೀವು ಮಾಡಿರಿ. ನಾನು ನಿಮಗಾಗಿ ಶ್ರಮೆಯನ್ನು ಹೊಂದಿದ್ದೇನೆ, ನಾನು ನಿಮಗಾಗಿ ಮರಣದ ಕೊಂಡಿಯನ್ನು ಮುರಿದಿದ್ದೇನೆ, ನಾನು ನಿಮಗಾಗಿ ಪಾಪದ ಪ್ರತಿಫಲವಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಪರಿಶುದ್ಧವಾಗಿರ್ತಕ್ಕಂಥ ಪ್ರಾಣವನ್ನು ಕೊಟ್ಟಿದ್ದೇನೆ. ನಾನು ನಿಮಗೋಸ್ಕರವಾಗಿ ಏನೆಲ್ಲ ನಿಂದೆಗಳನ್ನು, ಅವಮಾನಗಳನ್ನು ಸಹಿಸಿಕೊಂಡಿದ್ದೇನೆ. ನಿಮ್ಮ ಎಲ್ಲ ಪಾಪದ ಫಲವನ್ನೆಲ್ಲ ನಾನು ನನ್ನ ಮೇಲೆ ಹೊತ್ತುಕೊಂಡು ನನ್ನ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಸ್ಥಿತಿ ಎಲ್ಲವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ನಿಮ್ಮ ಸ್ಥಾನ ನಾನು ತಗೊಂಡಿನಿ, ನನ್ನ ಸ್ಥಾನ ನಿಮಗೆ ಕೊಟ್ಟಿದ್ದೇನೆ. ಅದಕ್ಕಾಗಿ ನೀವು ಬದುಕಿ ಉಳಿದಿದ್ದೀರಿ. ಅದ್ರ ಸಲ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಬದುಕುವುದರಿಂದ ನೀವು ಬದುಕುವಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನ ದೇಹದಲ್ಲಿ ನಾವು ಪಾಲುಗಾರರಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಆ ಯಹೂದ್ಯರಾಗಲಿ, ಗ್ರೀಕ್ ದೇಶಸ್ಥರಾಗಲಿ, ಅಂದರೆ ಯಾವ ದೇಶದಲ್ಲಿರ್ತಕ್ಕಂಥ ಯಾವ ಜನರು ಆಗಿದ್ದಾಗಲೂ ಕೂಡ ಅವರೆಲ್ಲರೂ ಕೂಡ ಏನಾಗಿದ್ದಾರಂತೆ? ಕ್ರಿಸ್ತನಲ್ಲಿ ಒಂದೇ ಆಗಿದ್ದಾರೆ. ಅದರ ಸಲುವಾಗಿ 1 ಕೊರಿಂಥ 12-13 ವಚನಗಳನ್ನು ನಾವು ನೋಡುವಾಗ, ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಾಂಗಗಳು ಅನೇಕವಾಗಿ ಇವೆಯೋ, ಹೇಗೆ ದೇಹದ ಅಂಗಗಳೆಲ್ಲ ಅನೇಕವಾಗಿದ್ದು ಒಂದೇ ದೇಹವಾಗಿ ಇರುವುದು, ಹಾಗೆಯೇ ಕ್ರಿಸ್ತನು ಎಂಬುದಾಗಿ. ಯಹೂದ್ಯರಾಗಲಿ, ಗ್ರೀಕರಾಗಲಿ, ದಾಸರಾಗಲಿ, ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು, ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ಒಂದು ದೇಹವಾಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ನಮ್ಮ ಶಿರಸ್ಸು, ನಮ್ಮ ತಲೆ ಯಾರಾಗಿದ್ದಾರೆ? ಕ್ರಿಸ್ತನೇ ಆಗಿದ್ದಾನೆ. ಅಧಿಕಾರ ಯಜಮಾನನು ಯಾರಾಗಿದ್ದಾನೆ? ಕ್ರಿಸ್ತನೇ ಆಗಿದ್ದಾನೆ ಪ್ರಿಯರೇ. ಅದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಜೀವಿಸಬೇಕು. ಅದಕ್ಕಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಾವು ಪರಲೋಕ ಸಂಸ್ಥಾನದವರು ಆಗುವುದಕ್ಕಾಗಿ ಕರೆಯಲ್ಪಟ್ಟಂಥವರಾಗಿದ್ದೇವೆ. ಆ ಒಂದು ಪಾಲು ನಮಗಿದೆ. ದೇವ ಸ್ವರೂಪದಲ್ಲಿ ನಾವು ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಂಥವರಾಗಿದ್ದೇವೆ, ಆ ಪಾಲು ನಮಗಿದೆ.
ಕ್ರಿಸ್ತನ ಶ್ರಮೆಗಳನ್ನು ಅನುಭವಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಂಥವರಾಗಿದ್ದೇವೆ. ಆ ಪಾಲು ನಮಗಿದೆ. ನಾವು ಬೆಳಕಿನ ರಾಜ್ಯದೊಳಗೆ ಪರಲೋಕ ಬಾಧ್ಯತೆಯನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಂಥವರಾಗಿದ್ದೇವೆ. ಆ ಒಂದು ಬಾಧ್ಯತೆ ನಮಗಾಗಿ ಪರಲೋಕದಲ್ಲಿ ಇಡಲ್ಪಟ್ಟಿದೆ. ಅಷ್ಟು ಮಾತ್ರವಲ್ಲದೆ ನಾವು ಕ್ರಿಸ್ತನ ಶರೀರದಲ್ಲಿ ಪಾಲುಗಾರರಾಗಿ ಇರುವುದಕ್ಕಾಗಿ ನಾವು ಏನಾಗಿದ್ದೇವೆ, ಕರೆಯಲ್ಪಟ್ಟಂಥವರಾಗಿದ್ದೇವೆ. ನಾವು ಕೈಗಳಾಗಿರ್ಬೋದು, ಕಾಲುಗಳಾಗಿರ್ಬೋದು, ಆ ರೀತಿಯಲ್ಲಿ ಒಂದೊಂದು ಅಂಗಗಳಾಗಿ ನಾವು ಇರುವುದಕ್ಕಾಗಿ ನಾವು ಏನಾಗಿದ್ದೇವೆ, ಕರೆಯಲ್ಪಟ್ಟವರಾಗಿದ್ದೇವೆ ಪ್ರೇರ. ಆ ಒಂದು ಮರ್ಮವನ್ನು ನಾವು ಅರ್ಥ ಮಾಡಿಕೊಂಡು ಜೀವಿಸುವಂಥವರಾಗಿ ನಾವು ಇರಬೇಕು. ಒಂದೇ ದೇಹ. ಹಲ್ಲೆಲೂಯಾ. ಮೊದಲನೆಯ ಮಾನವ ಆತನು ಆದಾಮನಿಂದ ಲೋಕಕ್ಕೆ ಏನು ಬಂತು ಹೇಳುತ್ತೆ ವಾಕ್ಯ? ಏನು ಬಂತಂತೆ? ಪಾಪ ಬಂತು, ಶಾಪ ಬಂತು. ಆದರೆ ಕಡೆಯ ಆದಾಮನ ಮೂಲಕವಾಗಿ ಲೋಕಕ್ಕೆ ಏನು ಬಂತು ರೀ? ಪಾಪದ ವಿಮೋಚನೆ, ಬಿಡುಗಡೆ, ನಿತ್ಯ ಜೀವ ಎನ್ನುವಂಥದ್ದು ಬಂತು. ಮೊದಲನೇ ಆದಾಮನಿಂದ ಮರಣ ಬಂದರೆ ಕಡೆಯ ಆದಾಮನಿಂದ ಮರಣಕ್ಕೆ ನಿವೃತ್ತಿಯಾಗಿ ನಿತ್ಯ ಜೀವ ಎನ್ನುವಂಥದ್ದು ದೇವರು ಏನು ಮಾಡಿದ? ಅನುಗ್ರಹ ಮಾಡಿದ ಪ್ರೇರಿ. ಸತ್ಯವನ್ನು ಗ್ರಹಿಸಿಕೊಂಡು ನಾವು ಜೀವಿಸುವವರಾಗಿ ಇರೋಣ. ಈ ಒಂದು ಪಾಲು, ಬಾಧ್ಯತೆ, ಈ ಒಂದು ಸ್ವಾಸ್ಥ್ಯ ಲೋಕದಲ್ಲಿರುವವರಿಗೆಲ್ಲ, ನಮಗೆ ಇದು ಒದಗಿಸಿಕೊಟ್ಟಿದೆ. ಅದನ್ನು ನಾವು ಗ್ರಹಿಸಿಕೊಂಡು ಜೀವಿಸುವವರಾಗಿ ಇರೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡುವಂಥವರಾಗೋಣ. ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿ, ಸಮಯದಲ್ಲಿ ದೇವರನ್ನು ನಂಬಿದಂಥ ಮಗನು, ಮಗಳಾದಂಥ ನಿನಗೆ ಆತನು ಪರಲೋಕ ಸ್ವಾಸ್ಥ್ಯವನ್ನು ನಿನಗಾಗಿ ಆತನು ಇಟ್ಟಿದ್ದಾನೆ. ಆತನು ನಿನಗಾಗಿ ದೇವ ಸ್ವರೂಪದಲ್ಲಿ ನೀನು ಬದಲಾವಣೆ ಆಗಬೇಕೆನ್ನುವಂಥ ಪಾಲನ್ನು ದೇವರು ನಿನಗೆ ಇಟ್ಟಿದ್ದಾನೆ. ನಿನಗಾಗಿ ಆತನು ಬಾಧ್ಯತೆಗಳನ್ನು ಇಟ್ಟಿದ್ದಾನೆ. ನೀನು ಕ್ರಿಸ್ತನ ಶ್ರಮೆಗಳಲ್ಲಿ ಪಾಲು ಹೊಂದುವವನಾಗಿ ಇರಬೇಕೆಂಬುದಾಗಿ ನೀನು ಕರೆಯಲ್ಪಟ್ಟಂಥ ವ್ಯಕ್ತಿಯಾಗಿದ್ದೀಯಾ? ಈ ಸಮಯದಲ್ಲಿ ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದೇ ರೊಟ್ಟಿ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ, ಒಂದೇ ದೇಹವಾಗಿರ್ತಕ್ಕಂಥ ದೇಹದಲ್ಲಿ ಅನೇಕ ಅಂಗಾಂಗಗಳು ಯಾವ ರೀತಿಯಾಗಿರ್ತಾವೋ ಅದೇ ರೀತಿಯಾಗಿ ನಾವು ಕೂಡ ಕ್ರಿಸ್ತನ್ನು ಎನ್ನುವಂಥ ಶರೀರದಲ್ಲಿ, ದೇಹದಲ್ಲಿ ನಾವು ಅನೇಕ ಅವಯವಗಳಾಗಿ, ಅಂಗಾಂಗಗಳಾಗಿ ನಾವಿರುವಾಗ ಕ್ರಿಸ್ತನು ನಮಗೆ ತಲೆಯಾಗಿ ಇರ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸಿ ನಡೆಸಯ್ಯ. ಈ ಪಾಲುಗಳನ್ನು ಸ್ವಾಮಿ ನನಗಾಗಿ ನೀನು ಇಟ್ಟಿದ್ದೀಯಲ್ಲಪ್ಪ, ನೀನು ಎಷ್ಟು ಒಳ್ಳೆ ದೇವರಯ್ಯ ಎಂಬುದಾಗಿ. ಪಾಪ ತುಂಬಿದ ಈ ಲೋಕದಲ್ಲಿ, ಭಯಂಕರವಾಗಿರ್ತಕ್ಕಂಥ ಕೆಟ್ಟ ಕಾರ್ಯಗಳು ತುಂಬಿದಂಥ ಈ ಲೋಕದಲ್ಲಿ ನಮ್ಮನ್ನಾದರೂ ಬೆಳಕಿನವರಾಗಿ ಇರುವುದಕ್ಕಾಗಿ ನೀನು ಕರೆದು, ನಮ್ಮನ್ನಾದರೂ ಪರಿಶುದ್ಧರಾಗಿ ಇರುವುದಕ್ಕಾಗಿ ನೀನು ಕರೆದು, ನಮ್ಮನ್ನಾದರೂ ನಿನ್ನ ಸ್ವರೂಪದಲ್ಲಿ ಜೀವಿಸುವುದಕ್ಕಾಗಿ ನಮ್ಮನ್ನು ನೀನು ಕರೆದು, ನಮ್ಮನ್ನಾದರೂ ಸ್ವಾಮಿ ಪರಲೋಕದ ಸಂಪತ್ತನ್ನು ಹೊಂದುವುದಕ್ಕಾಗಿ ನೀನು ನಮ್ಮನ್ನು ಕರೆದು ಕರ್ತನೆ ನೀನು ಆಶೀರ್ವದಿಸಿದೆಯಪ್ಪ. ಸ್ತೋತ್ರಗಳಯ್ಯ. ಕರ್ತನೆ, ಆ ಶ್ರೀಮಂತ ವ್ಯಕ್ತಿ ಅವನು ಈ ಲೋಕದಲ್ಲಿ ಏನೆಲ್ಲ ಆಡಂಬರಣೆಯ ಜೀವಿತವನ್ನು ಮಾಡಿದ, ಆದರೆ ಅಂತ್ಯದಲ್ಲಿ ಅವನು ಪಾತಾಳಕ್ಕೆ, ನರಕಕ್ಕೆ ಹೋದನೆಂಬುದಾಗಿ ನಿನ್ನ ವಾಕ್ಯ ಹೇಳ್ತಾ ಇದೆ. ಆದರೆ ಏನು ಇರಲಾರ್ದಂಥ ಸ್ಥಿತಿಯಲ್ಲಿ ಜೀವಿಸಿದಂಥ ಬಡ ಭಿಕ್ಷುಕ ಲಾಜರ, ಅವನು ನಿನ್ನ ನಂಬಿದ ಕಾರಣಕ್ಕಾಗಿಯೇ ಅವನು ಪರಲೋಕವನ್ನು ಸಂಪಾದನೆ ಮಾಡಿಕೊಂಡ ಸ್ವಾಮಿ. ಹೌದು ರಾಜ, ಈ ಸಮಯದಲ್ಲಿ ನಾವು ನಮ್ಮ ಜೀವಿತಗಳೆಲ್ಲವೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ಕರ್ತನೆ, ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ನೀನು ಸಹಾಯ ಮಾಡಿ ನಡೆಸು ಸ್ವಾಮಿ. ಇವರು ಯಾರು ಕೂಡ ತಪ್ಪಿ ಹೋಗದ ಹಾಗೆ ನೀನು ನಮಗೆ ಕೊಟ್ಟಿರುವಂಥ ಬಾಧ್ಯತೆ ಏನಾಗಿದೆಯೋ, ಪಾಲು ಏನಾಗಿದೆಯೋ, ಸ್ವಾಸ್ಥ್ಯ ಏನಾಗಿದೆಯೋ ಅದನ್ನು ಸ್ಥಿರವಾಗಿ ನಿಭಾಯಿಸಿಕೊಂಡು, ನಿರ್ವಹಿಸಿಕೊಂಡು, ನಿರ್ಲಕ್ಷ್ಯ ಅಲಕ್ಷ್ಯ ಮಾಡದೆ ಸ್ಥಿರವಾಗಿ ಹಿಂಬಾಲಿಸಿ ಅದರ ಹಿಂದೆ ಕರ್ತನೆ ಸ್ವಾಮಿ ನಿನ್ನ ಹೆಜ್ಜೆ ಜಾಡಿನಲ್ಲಿ ಹೋಗ್ಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಹೌದು ಕರ್ತನೆ, ಆತ್ಮನ ಬೆಲೆ ಈ ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಕೂಡ ಆತ್ಮಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಒಂದೇ ಮಾತಿನಲ್ಲಿ ನೀನು ಹೇಳಿದ್ದೀಯಪ್ಪ. ಹೌದು ಸ್ವಾಮಿ, ಆತ್ಮದ ಬೆಲೆ ನಿನಗೆ ಗೊತ್ತು ಸ್ವಾಮಿ. ಕರ್ತನೆ, ಅದಕ್ಕಾಗಿ ಸ್ತೋತ್ರಗಳಯ್ಯ. ನಾವು ನಮ್ಮ ಆತ್ಮವನ್ನು ಕೆಡಿಸಿಕೊಳ್ಳದೆ ನಾವು ನಿನಗಾಗಿ ಜೀವಿಸುವ ಮಕ್ಕಳಾಗುವಂತೆ, ಆತ್ಮಾನುಸಾರವಾಗಿ ನಡೆಯುವ ಮಕ್ಕಳಾಗುವಂತೆ ಪ್ರೇರೇಪಿಸಿ, ಅಣೆಗೊಳಿಸಿ, ನಡೆಸಿ ಎಲ್ಲ ನಿನ್ನ ಚಿತ್ತ ನೆರವೇರಿಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನಂತ ನಡೆಸೋಕೆ, ಅಲಂಕರಿಸಿ ಬಲಪಡಿಸೋಕೆ, ಕೂಡಿ ಬಂದರೆ ಇವರ ಸಂಘದಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾ ಕಲ್ಯಾಣಿಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ. ಸಕಲ